ಹಾಯ್ ಫ್ರೆಂಡ್ಸ್, ಇವತ್ತೇನಪ್ಪ ಅಂದ್ರೆ ಕೆಲಸ ಇವತ್ತು ಬಂದು ಸಿಡ್ಕೊಂಡು ಗೊಬ್ಬರನೇ ಕೊಡಬೇಕಾಯ್ತು. ನೆನ್ನೆ ಬಂದು ಗೊಬ್ಬರನ ಹಾಕಿದ್ನಲ್ಲ, ಅದೇ 20 ಗೊಬ್ಬರ 15 ಕೆಜಿ ಉಳಿದಿದ್ದು ಅದೆಲ್ಲ ಕ್ಲೀನ್ ನೆಂದಿತ್ತು ನೋಡಿದ ಕೈಯಾಕೆ. ಅದಾದ್ಮೇಲೆ ಸಿಡ್ಕೊಂಡು ಪೂರ್ತಿ ಒಂದು ರೌಂಡ್ ಹಾಕೊಂಬಂದು ಏನಕ್ಕಪ್ಪ ಅಂದರೆ ತೆನೆಗಳನ್ನ ಗಿಳಿಗಳನ್ನ ತಿಂದಿದ್ದಾವೆ ಅಂತ ಏನೂ ತಿಂದಿರಲಿಲ್ಲ. ಹಂಗೆ ಡಬಲ್ ತೆನೆಗಳು ಕೂಡ ಬಂದಿದ್ದು, ಅದು ಕೀಳಬೇಕಾಗಿತ್ತು. ಅದು ಬಂದು 2 ರಿಂದ 3 ದಿನದೊಳಗೆ ಕೀಳಬೇಕು. ಇವಾಗ ಗೊಬ್ಬರನೇ ಕೊಡೋಣ್ಬಿಟ್ಟು ಮತ್ತು ಡ್ರಿಪ್ ಪೈಪ್ ಚೆಕ್ ಮಾಡ್ಬೇಕಾಯ್ತು. ಏನಕ್ಕೆ ಡ್ರಿಪ್ ಪೈಪ್ ಚೆಕ್ ಮಾಡೋದು, ಗೊಬ್ಬರನೇ ಕೊಡೋಕೆ ಮುಂಚೆ ಡ್ರಿಪ್ ಪೈಪ್ ಚೆಕ್ ಮಾಡ್ಬೇಕು ಯಾವತ್ತಾಗಲಿ. ಏನಕ್ಕಂದರೆ ನೀರು ಆಚೆಗೆ ಹೋಗುತ್ತಲ್ಲ, ಡ್ರಿಪ್ ಪೈಪ್ ಬಿಚ್ಚೋಗಿದ್ರೆ ನೀರು ಗೊಬ್ಬರನೆಲ್ಲ ವೇಸ್ಟ್ ಆಗುತ್ತೆ ಕೊಟ್ಟಿದ್ದು, ಅಂದರೆ ಬೇರೆ ಇದಕ್ಕೆಲ್ಲ ನೆಲದಲ್ಲಿ ಹೋದರೆ. ಅದಕ್ಕಾಗಿ ಎಲ್ಲ ಕ್ಲೀನ್ ಚೆಕ್ ಮಾಡ್ಕೊಂಡು ಮತ್ತೆ ಎಲ್ಲ ಆಚೆ ಕಡೆ ಜಾಸ್ತಿ ನೀರು ಹೋಗ್ತದೆ ನೋಡಿಕೊಂಡು ಎಲ್ಲ ಚೆಕ್ ಮಾಡ್ಕೊಂಬಂದು ಕೊಟ್ಟೆ. ನಾನು ಮೊನ್ನೆ ಗೊಬ್ಬರ ಹಾಕ್ಬೇಕಂದ್ರೆ ಅರ್ಧ ಡ್ರಮ್ ಸ್ಟಿಕ್ಕಿದೆ ನೀರು ಪೂರ್ತಿ ಡ್ರಮ್ ಹಿಡ್ಕೊಂಡು ಕೊಟ್ಟು ಮುಗಿಸಿಷ್ಟು ಕರೆಕ್ಟಾಗಿ 25 ನಿಮಿಷ 26 ನಿಮಿಷ ಏನಾಗಿತ್ತು. ನೀರು ಅಷ್ಟೊತ್ತು ಹೋಯ್ತು ತೋಟಕ್ಕೆ. ಗೊಬ್ಬರ ಅಷ್ಟು ಒಂದು ಸ್ಪೀಡಾಗಿ ಬಿಡಲಿಲ್ಲ. ಲಾಸ್ಟಲ್ಲಿ ನೋಡಿದ ಏನಪ್ಪ ಅಂದರೆ ಮಣ್ಣಿತ್ತು ಗೊಬ್ಬರದಲ್ಲಿ ನೆನಕ್ದಾಗ ಬಂದಿರೋದು. ಅಂದರೆ ಗೊಬ್ಬರದಲ್ಲಿ ಮಿಕ್ಸ್ ಆಗಿ ಬಂದಿರೋದು ಫ್ರೆಂಡ್ಸ್. ಒಂದು 3/4 kg ಅಷ್ಟಿತ್ತು. ಇದು ಬಂದು ಯಾವಾಗಲೂ ಬರ್ತೀವಿ ಈ ಥರ ಮಿಕ್ಸ್ ಮಾಡ್ತಾನೆ ಇರ್ತಾರೆ ಗೊಬ್ಬರದಲ್ಲಿ. ಆಮೇಲೆ ನಂಗೆ ಕ್ಲೀನ್ ಗಿಡ ಎಲ್ಲ ಬಂದು ಮಾಡ್ಬಿಟ್ಟು ಮತ್ತೆ ವಾಪಸ್ ಮನೆ ಹತ್ರಕ್ಕೆ ಬಂದೆ. ಏನಕ್ಕಪ್ಪ ಅನ್ಸಲ್ ನಾರಿಗೆ ಬಂದಿದ್ರು 7,000 ನಾರು ಎತ್ಕೊಂಡು ಹೋಗೋದಕ್ಕೆ. ಇದು ಬಂದು ₹1 ಬೀಳುತ್ತೆ ಫ್ರೆಂಡ್ಸ್ ಒಂದು ನಾರು. ನಾನೆಲ್ಲ ಕ್ಲೀನ್ ಆಟೋಕ್ಕೆ ತುಂಬಿಸ್ಕೊಟ್ಟು ಮುಗಿಸಿದ್ದೀನಿ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.